ದಾವಣಗೆರೆಯಲ್ಲಿ ರಂಗೇರಿದೆ ಉಪಚುನಾವಣೆಯ ಕಾವು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಬಿರುಚಿನ ಪ್ರಚಾರವನ್ನು ನಡೆಸಿದ್ದಾರೆ. ದಾವಣಗೆರೆಯ ಹದಡಿ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರವನ್ನು ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ರಂಗೇರಿದೆ ಉಪಚುನಾವಣೆಯ ಕಾವು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಬಿರುಸಿನ ಪ್ರಚಾರವನ್ನು ಮಾಡ್ತಿದ್ದಾರೆ. ದಾವಣಗೆರೆಯ ಹದಡಿ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಕುರುಬ ನಾಯಕ ಸಮಾಜದ ಮತಗಳು ಹೆಚ್ಚಾಗಿರುವ ಹದಡಿ ಗ್ರಾಮ ಇದು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ಗೆ ಸ್ಥಳೀಯ ಮುಖಂಡರು ಕೂಡ ಸಾಥನ್ನು ನೀಡಿದ್ದಾರೆ. ದಾವಣಗೆರೆಯಲ್ಲಿ ರಂಗೇರ್ತಾ ಇದೆ ಉಪಚುನಾವಣೆ ಕಾವು. ಒಂದ್ ಕಡೆ ಇದೀಗ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಇನ್ನೊಂದು ಕಡೆ ಸಮರ್ಥ ಅವರು ಕೂಡ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಬಟ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇನ್ನೂ ಕೂಡ ಒಂದು ಅಧಿಕೃತವಾಗಿ ಘೋಷಣೆ ಕೂಡ ಇನ್ನೂ ಆಗಿಲ್ಲ. ಆ ಒಂದು ಕಗ್ಗಂಟು ಮುಂದುವರಿತಾ ಇದೆ ಅಲ್ಪಸಂಖ್ಯಾತರಲ್ಲಿ ಮತ್ತು ಸಮರ್ಥ ಅವರ ವಿಚಾರದಲ್ಲಿ. ಇದೀಗ ಬಿಜೆಪಿಯ ಘೋಷಿತ ಅಭ್ಯರ್ಥಿಯಾದಂತಹ ಶ್ರೀನಿವಾಸ್ ಅವರು ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ದಾವಣಗೆರೆಯ ಹದಡಿ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಕುರುಬ ಮತ್ತು ನಾಯಕ ಸಮಾಜದ ಮತಗಳು ಹೆಚ್ಚಾಗಿದೆ ಈ ಒಂದು ಹದಡಿ ಗ್ರಾಮದಲ್ಲಿ. ಈ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ಗೆ ಸ್ಥಳೀಯ ಮುಖಂಡರು ಕೂಡ ಸಾಥನ್ನು ನೀಡಿರೋದು. ಸೈಡಿಂದ ಸರ್, ನೀವು ಸೈಡಿಂದ ಸರ್ ಸಪೋರ್ಟ್ ಮಾಡಿ ಅವ್ರಿಗೆ ಸರ್. ಅಣ್ಣ ಸೈಡಿಂದ ಸರ್. ಸ್ವಲ್ಪ ಸೈಡಿಂದ ಸರ್, ಸ್ವಲ್ಪ ಸೈಡಿಂದ ಸರ್, ಸ್ವಲ್ಪ ಸೈಡಿಂದ ಮಾಡ್ರಿ. ಸೈಡಿಂದ ಸರ್, ನೀವು ಸೈಡಿಂದ ಸರ್ ಸಪೋರ್ಟ್ ಮಾಡಿ ಅವ್ರಿಗೆ ಸರ್. ಅಣ್ಣ ಸೈಡಿಂದ ಸರ್. ಬಂದಿದ್ದೇವೆ ನಮ್ಮ ಪಕ್ಷದಿಂದ. ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರಿಗೆ ಬೆಂಬಲ ಕೊಡಲಿಕ್ಕೆ ಬಂದಿದ್ದೇವೆ ನಮ್ಮ ಪಕ್ಷದಿಂದ. ನಮ್ಮ ಪಕ್ಷ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ. ನಾಮಿನೇಷನ್ ಪತ್ರಿಕೆ ಸಲ್ಲಿಸೋ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಪಾಲ್ಗೊಳ್ತೇವೆ. ಚುನಾವಣೆ ಮುಗಿಯೋವರೆಗೂ ನಮ್ಮ ಚುನಾವಣೆ ಅಂತ ನಾವು ಭಾವಿಸಿ ಚುನಾವಣೆ ಮಾಡ್ತೇವೆ. ಮಾನ್ಯ ನಮ್ಮ ನಾಯಕರು ಕೇಂದ್ರ ಸಚಿವರು ಕುಮಾರಸ್ವಾಮಿಯವರು ಕೂಡ ಬರ್ತಾರೆ. ನಿಖಿಲ್ ಕುಮಾರಸ್ವಾಮಿಯವರು ಬಂದು ಪಾಲ್ಗೊಂಡು ಗೆಲುವಿಗೆ ನಾವು ಶ್ರಮಿಸ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಕ್ಷೇತ್ರದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಚುನಾವಣೆ ನಡೀತಾ ಇದೆ. ಶ್ರೀಸಾಮಾನ್ಯನ ಚುನಾವಣೆ, ಶ್ರೀಮಂತಿಕೆ ವಿರುದ್ಧ ಚುನಾವಣೆ. ಹಣಬಲದಿಂದ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಚುನಾವಣೆ ಜನಬಲ ಇವತ್ತು ಸಾಬೀತಾಗತ್ತೆ. ಇವತ್ತು ಎಲ್ಲೋ ಒಂದು ಕಡೆ ದಿವಂಗತ ಶಿವಶಂಕರಪ್ಪನವರು ಇಲ್ಲದ ಕಾಲದಲ್ಲಿ ಮುಸಲ್ಮಾನರಿಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಜನರು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಮುಸಲ್ಮಾನರಿಗೆ ಕೊಟ್ಟರೆ ನಮಗೆ ಇನ್ನೂ ಹೆಚ್ಚು ಪೈಪೋಟಿ ಆಗುತ್ತೆ. ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರಿಗೆ ಬೆಂಬಲ ಕೊಡಲಿಕ್ಕೆ